ಹರಿ ಓಂ ಗುರುಭ್ಯೋ ನಮಃ. ಆತ್ಮೀಯ ನಮಸ್ಕಾರ. ಆತ್ಮೀಯರೇ, ಗುರುಗ್ರಹ ಬದಲಾವಣೆ ನೋಡಿ. ಗುರು ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಹೋದ ಸಂದರ್ಭದಲ್ಲಿ ಬಹಳಷ್ಟು ಬದಲಾವಣೆಗಳು ನೋಡುವಂತಹದ್ದಿರುತ್ತೆ. ಅದರಲ್ಲಿಯೂ ವೃಶ್ಚಿಕ ರಾಶಿಯವರಿಗೆ ಈ ಒಂದು ಗುರು ಬದಲಾವಣೆಯಿಂದ ಆಗುವಂತಹ ಒಂದು ಅನುಕೂಲತೆಗಳು ಯಾವ ರೀತಿಯಲ್ಲಿರುತ್ತೆ, ಏನೆಲ್ಲ ಬಲಾಬಲಗಳು ಸಿಗತ್ತೆ ಅನ್ನುವಂತಹದ್ದನ್ನೆಲ್ಲ ನೋಡೋಣ. ನೋಡಿ, ಗುರು ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಜೂನ್ 1ನೇ ತಾರೀಕಿಗೆ ಪ್ರವೇಶ ಮಾಡ್ತಾನೆ. ಅಕ್ಟೋಬರ್ 31ರವರೆಗೂ ಕೂಡ ಈ ಒಂದು ರಾಶಿಯಲ್ಲಿ ಸಂಚಾರ ಮಾಡುವಂತಹ ಸ್ಥಿತಿ ಇರುತ್ತೆ. ನೋಡಿ, ಸುಮಾರು 5 ತಿಂಗಳುಗಳ ಕಾಲ ಈ ಒಂದು ಗುರು ಈ ಒಂದು ಕಟಕ ರಾಶಿಯಲ್ಲಿ 3 ನಕ್ಷತ್ರಗಳಲ್ಲಿ ಸಂಚಾರ ಮಾಡುವಂತಹದ್ದು. ಪುನರ್ವಸು ನಕ್ಷತ್ರ 4ನೇ ಪಾದ, ಪುಷ್ಯ 4 ಪಾದಗಳು, ಆಶ್ಲೇಷ 4 ಪಾದ, ಒಟ್ಟು 9 ಪಾದಗಳಲ್ಲಿ ಸಂಚಾರ ಮಾಡುವಂತಹದ್ದು. ಕಟಕ ರಾಶಿಯಲ್ಲಿ ಉಚ್ಚ ಸ್ಥಾನದಲ್ಲಿ ಸಂಚಾರ ಮಾಡುವಂತಹದ್ದು. ಇದು ತುಂಬಾನೇ ಪ್ರಮುಖವಾಗಿರ್ತಕ್ಕಂತಹದ್ದು ಆಗಿದೆ. ಏಕೆಂತಂದ್ರೆ ಗುರು ಗ್ರಹಕ್ಕೆ ಬೇರೆ ಯಾವ ಒಂದು ರಾಶಿಯಲ್ಲೂ ಕೂಡ ಅಷ್ಟೊಂದು ಬಲಗಳಿರಲ್ಲ. ಅಂದರೆ ಸ್ವಸ್ಥಾನ ಧನುಸು ರಾಶಿ, ಮೀನ ರಾಶಿ ಸ್ವಸ್ಥಾನ ಬಿಟ್ಟರೆ ಈ ಒಂದು ಉಚ್ಚ ಸ್ಥಾನ ಅನ್ನುವಂತಹದ್ದು ತುಂಬ ಎನರ್ಜಿ ಇರುವಂತಹ ಒಂದು ಸ್ಥಾನ. ಅಂದರೆ ಕಟಕ ರಾಶಿಯ ಸ್ಥಾನದಲ್ಲಿ ಸಂಚಾರ ಮಾಡುವಂತಹ ಗುರುವಿಗೆ ಉಚ್ಚ ಸ್ಥಾನದ ಬಲಗಳು, ಅಂದರೆ ಉಚ್ಚ ಸ್ಥಿತಿಯ ಬಲಗಳು ಸಿಗುವಂತಹದ್ದು, ಅಂದರೆ ಗುರುವಿನಿಂದ ಭೂಮಿಗೆ ಸಿಗುವಂತಹದ್ದು. ಹಾಗಾಗಿ ಭೂಮಿಯಲ್ಲಿರ್ತಕ್ಕಂಥ ಎಲ್ರಿಗೂ ಕೂಡ, ಎಲ್ಲ ಜೀವರಾಶಿಗಳಿಗೂ ಕೂಡ ಈ ಒಂದು ಬಲ ಸಿಗತ್ತೆ. ಅದರಲ್ಲಿ ಈಗ ವೃಶ್ಚಿಕ ರಾಶಿಯವರಿಗೆ ಯಾವ ರೀತಿಯ ಒಂದು ಬಲ ಸಿಗ್ತಾ ಇದೆ ಅಂತ ನೋಡಿದ್ರೆ, ನೋಡಿ, ನಿಮಗೆ ಬಹುಮುಖ್ಯವಾಗಿ ಭಾಗ್ಯ ಪ್ರಯತ್ನದ ಬಲ, ಭಾಗ್ಯೋದಯ. ನೋಡಿ, ಭಾಗ್ಯ ಅಂದ್ರೇನೆ ಜೀವನದಲ್ಲಿ ಸಂತೋಷ, ಅದೃಷ್ಟ ಯೋಗ ಭಾಗ್ಯ. ಅಂದ್ಕೊಂಡಿದ್ದೆಲ್ಲ ಜಯಿಸ್ತೀವಿ, ಅಂದ್ಕೊಂಡಿದ್ದೆಲ್ಲ ಸಿಗತ್ತೆ, ಮನಸ್ಸಲ್ಲಿ ನೆನೆಸ್ಕೊಂಡಿದ್ದೆಲ್ಲ ದೊರೆಯುತ್ತೆ ಅನ್ನುವಂತಹ ಸಂದರ್ಭ ಭಾಗ್ಯಗಳಿಂದ ಮಾತ್ರ ಲಭಿಸುವಂತಹದ್ದು. ಮತ್ತೆ ನಿಮ್ಮ ತಂದೆಯ ಸ್ಥಾನದಿಂದ ವಿಶೇಷವಾದಂತಹ ಒಂದು ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂತಹವರು, ಅಂದರೆ ನಿಮಗೆ ನಿಮ್ಮ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಯಾರೆಲ್ಲ ತಂದೆಯ ಸ್ಥಾನ ವಿಶೇಷವಾದಂತಹ ಬಲ ತುಂಬುವಂಥದ್ದು, ಯಾರೆಲ್ಲರಿಗೂ ತಂದೆ ಇದಾರೆಯೋ ಅಂತಹ ಅವರು ನಿಮಗೆ ಒಳ್ಳೆ ರೀತಿಯ ಫಲ ಕೊಡ್ತಾರೆ, ಒಳ್ಳೆ ರೀತಿಯ ಪ್ರಯತ್ನದಾಯಕ ಫಲ ಕೊಡ್ತಾರೆ. ಅನುಕೂಲವಾದಂತಹ ವ್ಯವಸ್ಥೆಗಳನ್ನು ಕೂಡ ಮಾಡುವಂತಹದ್ದು ನಿಮ್ಮ ಮೇಲಿರುತ್ತೆ. ಏಕೆಂತಂದ್ರೆ ವೃಶ್ಚಿಕ ರಾಶಿ ಮೇಲೆ ಗುರುವಿನ ದೃಷ್ಟಿ ಉಚ್ಚ ಸ್ಥಾನದಿಂದ ಇರ್ತಕ್ಕಂತಹದ್ದು. ಹಾಗಾಗಿ ನಿಮ್ಮ ವೈಯಕ್ತಿಕವಾದಂತಹ ನಿರ್ಣಯಗಳೆಲ್ಲವೂ ಕೂಡ ಶ್ರದ್ಧೆಯಿಂದ ಮಾಡುವಂತಹ ಪ್ರತಿಫಲಗಳೆಲ್ಲವೂ ಕೂಡ, ನಿಮ್ಮ ಒಂದು ಆಟ ಸಾಧನೆಯ ಪ್ರಯತ್ನಗಳೆಲ್ಲವೂ ಕೂಡ ತುಂಬ ಶ್ರೇಷ್ಠ ಮಟ್ಟದ ಭಾಗ್ಯವನ್ನು ಪಡೆಯುವಂತಹದ್ದು. ನೋಡಿ, ಭಾಗ್ಯಗಳನ್ನೇ ಕೊಡುವಂತಹ ದೃಷ್ಟಿ ನಿಮ್ಮ ರಾಶಿ ಮೇಲೆ ಇರ್ತಕ್ಕಂತಹದ್ದು. ಹಾಗಾಗಿ ಈ 5 ತಿಂಗಳುಗಳ ಕಾಲ ತುಂಬಾನೇ ನಿಮ್ಮ ರಾಶಿಯವರಿಗೆ ಬಲ, ಸ್ಟ್ರೆಂತು, ಶಕ್ತಿ ಸಿಗುವಂತಹದ್ದು ಈ ಸಮಯದಲ್ಲಿ ನೀವು ನೋಡ್ತೀರಾ. ಹಾಗೆ ತುಂಬ ಚೆನ್ನಾಗಿದೆ. ಹಾಗಾಗಿ ವೃಶ್ಚಿಕ ರಾಶಿಯವರಿಗೆ ಒಳ್ಳೆ ರೀತಿಯ ಒಂದು ಸ್ಥಿತಿಯನ್ನು ನಾವು ಈಗ ನೋಡ್ತಾ ಇದ್ದೀವಿ. ಅದು ಒಳ್ಳೆಯ ಫಲ ಕೊಡುತ್ತೆ. ನಿಮ್ಮ ಇಂಡಿವಿಜುವಲ್ ಡೆವಲಪ್ಮೆಂಟ್ ಆಗಿರ್ಬೋದು, ಏನೆಲ್ಲ ಕೆಲಸಗಳಲ್ಲಿ ಪ್ರಯತ್ನ ಮಾಡ್ತೀರಾ ಆ ವಿಚಾರದಲ್ಲಾಗಿರ್ಬೋದು, ಇಲ್ಲ ನಿಮ್ಮ ಬಾತೃಸ್ಥಾನ ಸಂಬಂಧಿಗರು, ದಾಯಾದಿ ಸಂಬಂಧಿಗರ ಮತ್ತೆ ಬಹಳಷ್ಟು ವರ್ಷಗಳಿಂದ ಸೆಟಲ್ಮೆಂಟ್ಗಳಾಗದೇ ಇರ್ತಕ್ಕಂಥ ವ್ಯವಹಾರಗಳು ಇತ್ಯರ್ಥ ಆಗುವಂತಹ ಸುಸಂದರ್ಭ ಈ ಸಮಯದಲ್ಲಿ ವೃಶ್ಚಿಕ ರಾಶಿಯವರಿಗೆ ಸಿಕ್ಕಿಬಿಡತ್ತೆ. ನೋಡಿ, ಈ ರೀತಿ ಯಾವಾಗಲೂ ಸಿಗೋದಿಲ್ಲ. ಯಾವಾಗ ಗುರು ಈ ರೀತಿ ನಿಮಗೆ ಭಾಗ್ಯಸ್ಥಾನದಲ್ಲಿ ಸಂಚಾರ ಮಾಡ್ತಾನೆ, ಆ ಒಂದು ಸಮಯದಲ್ಲಿ ಮಾತ್ರನೇ ಈ ರೀತಿಯ ಪ್ರತಿಫಲ ಸಿಗುವಂತಹದ್ದು. ಏಕೆಂತಂದ್ರೆ 12 ವರ್ಷ ಕಾಯಬೇಕು ಈ ರೀತಿಯ ಯೋಗ ಭಾಗ್ಯಗಳನ್ನು ಪಡೆಯಬೇಕಾದ್ರೆ. ಹಾಗಾಗಿ ಗುರು 12 ವರ್ಷಕ್ಕೊಂದು ಸಾರಿ ಈ ರೀತಿ ಕಟಕ ರಾಶಿಗೆ ಬರುವಂತಹ ಸ್ಥಿತಿ ಇರುತ್ತೆ. ಹಾಗಾಗಿ ಆ ಸ್ಥಾನನೇ ಆ ಪವರ್ ಕೊಟ್ಬಿಡತ್ತೆ ನಿಮ್ಮ ರಾಶಿಯವರಿಗೆ. ಹಾಗೆ ಈ ಒಂದು ವಿಚಾರದಲ್ಲಿ ಭಾತೃಕಾರಕ ಸ್ಥಾನದಲ್ಲಿ ಯಾರೆಲ್ಲ ಇದ್ದೀರಾ ಎಲ್ಲರಿಗೂ ಕೂಡ ನಿಮ್ಮಿಂದ ಒಳಿತಾಗುವಂಥದ್ದು, ಅವರಿಂದ ನಿಮಗೆ ಒಳಿತಾಗುವಂಥದ್ದು, ಎರಡನ್ನು ಕೂಡ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಏಕೆಂತಂದ್ರೆ ನಿಮ್ಮ ಕಡೆ ಜಯ ಇದೆ, ನಿಮ್ಮ ಕಡೆ ಬಲ ಇದೆ. ಹಾಗಾಗಿ
ನೀವು ಅವ್ರ ಹತ್ರ ಹೋದ್ರು, ಅವ್ರು ನಿಮ್ಮ ಹತ್ರ ಬಂದರು, ಬಲ ಸಿಗುವುದು, ಪ್ರತಿಫಲ ಸಿಗುವಂತಹದ್ದು, ಅನುಕೂಲ ಸಿಗುವಂತಹದ್ದು ನಿಮಗೇನೆ. ಚೆನ್ನಾಗಿದೆ. ನೀವು ವಿದ್ಯಾರ್ಥಿಗಳಿಗೆ ಎಷ್ಟು ಎಫರ್ಟ್ ಮಾಡ್ತೀರಾ ಅಷ್ಟು ಪ್ರತಿಫಲದಾಯಕ ಫಲಗಳು ಸಿಗುವಂತಹದ್ದು. ನೋಡಿ, ಈ ಸಮಯದಲ್ಲಿ ಯಾರಿಗೆ ಮಕ್ಕಳು ಜನಿಸ್ತಾರೆ ಅಂತ ಅವರಿಗೆ ಶ್ರೇಷ್ಠವಾದಂತಹ ಮಕ್ಕಳು ಇರುವಂತಹದ್ದು. ಆ ಮಕ್ಕಳು ಜೀವನದಲ್ಲಿ ಸರ್ವಶ್ರೇಷ್ಠ ಸ್ಥಾನಕ್ಕೆ ಬೆಳೆಯುವಂತಹದ್ದು, ಭಾಗ್ಯಗಳನ್ನು ಪಡೆಯುವಂತಹದ್ದು. ಅಂದರೆ ಚಿಕ್ಕ ವಯಸ್ಸಿಗೆ ಒಳ್ಳೆಯ ಘನತೆ, ಗೌರವ, ಸ್ಥಾನ, ಒಳ್ಳೆ ರೀತಿಯ ಅವಕಾಶಗಳು, ತಂದೆ ತಾಯಿಗೆ ಹೆಸರು ತರುವಂತಹದ್ದು, ಸಮಾಜದಲ್ಲಿ ಹೆಸರು ತಂದು ಕೊಡುವಂತಹ ಮಕ್ಕಳು ಹುಟ್ಟುವಂತಹ ಸಂದರ್ಭ ಕೂಡ ಇರುತ್ತೆ. ಹಾಗಾಗಿ ತುಂಬ ಒಳ್ಳೆಯ ರೀತಿಯ ಗುರುವಿನ ದೃಷ್ಟಿ ಇರ್ತಕ್ಕಂತಹದ್ದು. ಇನ್ನು ಜೂನ್ 18ರವರೆಗೂ ಕೂಡ ಪ್ರಾರಂಭದ ದಿನಗಳಲ್ಲಿ ಯಾವ ರೀತಿ ಇರುತ್ತೆ ಅಂತ ನೋಡಿದ್ರೆ, ವಿಶೇಷವಾಗಿ ನಿಮಗೆ ಭಾಗ್ಯಗಳು, ಅವಕಾಶಗಳು, ಅನುಕೂಲಗಳು ಯಾವ ಮಾರ್ಗಗಳಿಂದ ಸಿಗ್ತಾ ಇದೆ, ಯಾವ ಮಾರ್ಗಗಳಿಂದ ಪಡೆಯುವಂತಹದ್ದಿದೆ, ಇವೆಲ್ಲವೂ ಕೂಡ ನಿಮಗೆ ಪ್ರೋಗ್ರೆಸ್ ಇಲ್ಲಿ ಕಾಣಿಸುತ್ತೆ. 18ರ ನಂತರ, ಜೂನ್ 18ರಿಂದ ಆಗಸ್ಟ್ 18ರವರೆಗೂ 2 ತಿಂಗಳ ಕಾಲ ವಿಶೇಷವಾಗಿ ನಿಮ್ಮ ಪ್ರಯತ್ನಗಳು ಬದಲಾಗತ್ತೆ. ನಿಮ್ಮ ಮನೆ ಕಡೆ ಬಹಳಷ್ಟು ಪ್ಲ್ಯಾನಿಂಗ್ಸ್ ಬರುತ್ತೆ. ನಿಮ್ಮ ಕುಟುಂಬದಲ್ಲಿ ಏನೇನೋ ಆಲೋಚನೆಗಳು, ಸದಾವಕಾಶಗಳು ನಿಮ್ಮ ಕಡೆಗೆ ಬರುತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ, ವಿದ್ಯಾಭ್ಯಾಸ ಮಾಡ್ತಾ ಇರ್ತಕ್ಕಂತಹ ಅವರಿಗೆ ಸರ್ವಶ್ರೇಷ್ಠವಾದಂತಹ ಒಂದು ಬದಲಾವಣೆಗಳನ್ನು ನೋಡ್ತೀರಾ. ಮತ್ತು ಸಂತಾನ ಭಾಗ್ಯ ಆಗುವಂತಹ ಅವರಿಗೆ ಈ ಒಂದು ಸಂದರ್ಭದಲ್ಲಿ ಈ 2 ತಿಂಗಳುಗಳಲ್ಲಿ ಒಳ್ಳೆಯ ರೀತಿಯ ಒಂದು ಹೆಸರು ತಂದುಕೊಡುವಂತಹ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂತಹ ಮಕ್ಕಳು ಜನಿಸುವಂತಹ ಕೂಡ ಸಿಗತ್ತೆ. ಹಾಗಾಗಿ ಈ ಒಂದು 2026ರ ಜೂನ್ 18ರಿಂದ ಆಗಸ್ಟ್ 18ರವರೆಗೂ 2 ತಿಂಗಳ ಕಾಲ ಈ ಒಂದು ಪ್ರತಿಫಲಗಳೆಲ್ಲವೂ ಕೂಡ ಸಿಕ್ಕಿಬಿಡತ್ತೆ. ಮತ್ತು ಯಾರೆಲ್ಲ ಈ ಒಂದು ಕ್ಲರ್ಕಲ್ ಜಾಬ್ ಮಾಡ್ತಾ ಇರ್ತೀರಾ, ಕಾರಕೂನರು, ಅವರು ಅಂದರೆ ಈ ಒಂದು ಆಫೀಸುಗಳಲ್ಲಿ ಟೇಬಲ್ ವರ್ಕ್ ಮಾಡ್ತಾ ಇರ್ತಕ್ಕಂತಹ ಅವರಿಗೆ, ಮತ್ತು ಭೂಗರ್ಭ ಶಾಸ್ತ್ರದಲ್ಲಿ ಅಂದರೆ ಭೂಮಿಯ ಅಂತರಾಳದಲ್ಲಿ ನಿಧಿ ನಿಕ್ಷೇಪಗಳು, ಕಲ್ಲಿದ್ದಲು ಮತ್ತು ಗಣಿಗಾರಿಕೆ ಇವುಗಳಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವರಿಗೆ, ಅವರಿಗೆಲ್ಲರಿಗೂ ಕೂಡ ಶ್ರೇಷ್ಠವಾದಂತಹ ಬಲ, ಪ್ರತಿಫಲಗಳು ಸಿಗುವಂತಹದ್ದು ಇರುತ್ತೆ. ಹಾಗಾಗಿ ತುಂಬ ಚೆನ್ನಾಗಿದೆ. ಏಕೆಂದರೆ ನಿಮ್ಮ ರಾಶಿಯ ಮೇಲೆ ಗುರುವಿನ ದೃಷ್ಟಿ ಇರ್ತಕ್ಕಂತಹದ್ದು, ಗುರುವಿನ ಸ್ಥಾನದಿಂದ ಪಂಚಮ ಸ್ಥಾನ ನಿಮ್ಮ ರಾಶಿ ಆಗಿರ್ತಕ್ಕಂತಹದ್ದು. ಹಾಗಾಗಿ ಇಂದಿನ ಜನ್ಮದ ಭಾಗ್ಯಗಳನ್ನು ಪಡೆಯುವಂತಹದ್ದು, ಅದೃಷ್ಟಗಳು ಸಿಗುವಂತಹದ್ದು ಅಚಾನಕ್ಕಾಗಿ ಸಿಕ್ಬಿಡುತ್ತೆ. ಅದೃಷ್ಟಗಳು ನೀವು ಎಕ್ಸ್ಪೆಕ್ಟೇ ಮಾಡಿರಲ್ಲ. ಆ ರೀತಿಯ ಆಪರ್ಚುನಿಟಿಗಳು ನಿಮ್ಮ ಮನೆ ಬಾಗಿಲಿಗೆ ಬಂದು ತಟ್ಟುವಂತಹದ್ದು, ಆ ರೀತಿಯ ಒಂದು ಯಾವುದೋ ಒಂದು ಮೆಸೇಜ್ ಮುಖಾಂತರ ಬರುವಂತಹದ್ದು, ಯಾರೋ ಒಬ್ಬರು ಇಂಟಿಮೇಷನ್ ಕೊಡುವುದ್ರ ಮುಖಾಂತರ ಬರುವಂತಹದ್ದು. ಯಾವುದೋ ಒಂದು ದೇವಾಲಯಕ್ಕೆ ಹೋಗಿರ್ತೀರಾ, ದೇವಸ್ಥಾನದ ಹತ್ರ ಯಾರೋ ಮಾತಾಡ್ಕೊತ ಇರ್ತಾರೆ, ಅವ್ರಿಗೆ ಯೂಸ್ ಆಗಲ್ಲ. ಯಾಕೆಂದರೆ ಅವ್ರು ಬೇರೆ ಬೇರೆ ರಾಶಿಗಳಾಗಿರುತ್ತೆ. ನಿಮ್ಮ ರಾಶಿಯವರು ಯಾರು ಆ ಒಂದು ಸಬ್ಜೆಕ್ಟ್ನ, ಆ ವಿಚಾರವನ್ನು ತಲೆಗೆ ಹಾಕ್ಕೊಂತೀರಾ, ಅಂತಹ ಅವರಿಗೆ ಈ ಒಂದು ಬದಲಾವಣೆಯ ಜೀವನ, ಅದೃಷ್ಟದ ಜೀವನ, ಸದಾವಕಾಶ ನೋಡಿ ಎಷ್ಟು ಪ್ರಮಾಣದಲ್ಲಿ ಗ್ರಹಗಳ ಒಂದು ಚಲನೆ ಆಗುತ್ತೋ ಅದೇ ರೀತಿ ಜೀವನದಲ್ಲೂ ಕೂಡ ಬದಲಾವಣೆಗಳನ್ನ ನೋಡುವಂತಹದ್ದು. ವೃಶ್ಚಿಕ ರಾಶಿಯವರಿಗೆ ಅದೃಷ್ಟದ ಒಂದು ಜೀವನದ ಸಮಯ ಅಂತೇಳಿ ಹೇಳ್ಬೋದು. ಇನ್ನು ಆಗಸ್ಟ್ 18ರ ನಂತರದ ದಿನಗಳು ಅಕ್ಟೋಬರ್ 31ರವರೆಗೂ 1.5 ತಿಂಗಳ ಕಾಲ ಸ್ವಲ್ಪ ಆರೋಗ್ಯದ ಕಡೆ ಗಮನ ಹರಿಸಬೇಕು. ಶೀತ, ಅಲರ್ಜಿ ಆಗುವಂತಹದ್ದು, ಗಂಟಲು ಸಂಬಂಧಿ ಸಮಸ್ಯೆ, ಥೈರಾಯ್ಡ್ ಬರುವಂತಹದ್ದು, ಶ್ವಾಸ ಸಂಬಂಧಿ ಸಮಸ್ಯೆಗಳು ಬರುವಂತಹದ್ದು ಆಗುವುದಿರುತ್ತೆ. ಹಾಗಾಗಿ ಸ್ವಲ್ಪ ಹಾಸ್ಪಿಟಲ್ ಟ್ರೀಟ್ಮೆಂಟು ತಗೊಳ್ಳುವಂತಹ ಪರಿಸ್ಥಿತಿಗಳು ಕೂಡ ಬರುತ್ತೆ. ಹಾಗಾಗಿ ಈ ಸಮಯದಲ್ಲಿ ಗುರು ಮತ್ತು ಬುಧ ಗ್ರಹ ಶಾಂತಿ ಮಾಡಿ, ಇಲ್ಲ ಉತ್ತರೇಣಿ ಗಿಡವನ್ನು ಮನೆ ಹತ್ರ ತಂದು ಬೆಳೆಸಿ ಪೂಜೆಯನ್ನು ಮಾಡೋದರಿಂದ ತುಂಬ ಸುಫಲನ ಪಡಿತೀರ. ಇನ್ನು ಇದೇ ಸಮಯದಲ್ಲಿ ಆರೋಗ್ಯದ ಬಗ್ಗೆ ಮಾತಾಡಿದ್ವಿ, ಆದರೆ ಇನ್ನೊಂದು ಪ್ರಭಾವ ಕೂಡ ಪ್ರತಿಫಲ ಸಿಗತ್ತೆ. ಈ ಒಂದು ಆಗಸ್ಟ್ 18ರಿಂದ ಅಕ್ಟೋಬರ್ 31ರವರೆಗೂ
ಭೂಮಿ ಆದಾಯಗಳು ನೋಡಿ, ಭೂಮಿ ಆದಾಯಗಳು ಪಡೆಯುವಂತಹ ಮಹತ್ ಭಾಗ್ಯ ಕೂಡ ಈ 1.5 ತಿಂಗಳಲ್ಲಿ ಸಿಕ್ಕಿಬಿಡುವಂತಹದ್ದಿರುತ್ತೆ. ಹಾಗಾಗಿ ನೋಡಿ, ಒಂದು ರೀತಿ ಆರೋಗ್ಯದ ಬಗ್ಗೆ ಮಾತಾಡಿದ್ವಿ, ಹಂಗೇನೆ ಪ್ರತಿಫಲ ಕೂಡ ಬೇರೆ ರೀತಿ ಅನುಕೂಲಗಳನ್ನ ನೋಡುವಂತಹದ್ದು ಕೂಡ ಇದೆ. ಅದು ಆದಾಯದ ವಿಚಾರ. ಅದು ಏನು, ಭೂಮಿ ಆದಾಯ, ಮನೆ ಆದಾಯ ಇರ್ಬೋದು, ಬಿಸ್ನೆಸ್ ವ್ಯಾಪಾರ ವ್ಯವಹಾರ ಆದಾಯ ಆಗಿರ್ಬೋದು, ಬ್ಯಾಂಕಿಂಗ್ ವ್ಯವಹಾರಗಳಿಂದ ಬರುವಂತಹದ್ದು, ಲೋನ್ಸ್ ಸ್ಯಾಂಕ್ಷನ್ ಆಗಿ ದುಡ್ಡು ಬರುವಂತಹದ್ದು, ಈ ರೀತಿ ಅನುಕೂಲಗಳಾಗಿರುತ್ತೆ. ವೈದ್ಯಕೀಯ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೂ ಈ 1.5 ತಿಂಗಳಲ್ಲಿ ಬಹಳಷ್ಟು ಆದಾಯಗಳನ್ನು ರೂಢಿಸ್ಕೊಂಡು ಬಿಡ್ತೀರಾ. ಆದಾಯಗಳನ್ನ ಗಳಿಸುವಂತಹ ಪ್ರತಿಫಲಗಳು ಸಿಕ್ಕಿಬಿಡತ್ತೆ. ಹಾಗೆ ಚೆನ್ನಾಗಿದೆ, ಉತ್ತಮವಾಗಿರ್ತಕ್ಕಂಥ ಸಮಯ ಈ ಒಂದು ಟೈಮ್ ಆಗಿರುತ್ತೆ. ಒಟ್ಟಾರೆಯಾಗಿ ನಿಮಗೆ ಗುರು ನಿಮ್ಮ ಒಂದು ಜೀವನದಲ್ಲಿ ಬಹಳಷ್ಟು ಬದಲಾವಣೆ ತರಲಿ ಅಂತ ನಿಮ್ಮ ಇಷ್ಟದೇವರು ನೀವು ಪ್ರಾರ್ಥನೆ ಮಾಡ್ತಿರ್ತಕ್ಕಂತಹ ದೇವರನ್ನ ನಾನು ಕೂಡ ಪ್ರಾರ್ಥಿಸ್ತಾ, ನೀವೆಲ್ಲರೂ ಕೂಡ ಗುರುವಿನ ಅನುಗ್ರಹ ಸದಾಕಾಲ ಸಿಕ್ಕಲಿ, ಈ ಒಂದು ಸಮಯದಲ್ಲಿ ಹೆಚ್ಚು ಫಲ ಕೊಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತಾ ನಿಮ್ಗೆಲ್ರಿಗೂ ಕೂಡ ಶುಭವಾಗಲಿ. ನಮಸ್ಕಾರ.